ಹಾಯ್ ಹಲೋ ಸ್ನೇಹಿತರೆ, ಎನ್ ಯೂಟ್ಯೂಬ್ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೀಶೋದಲ್ಲಿ ಏನಾದರೂ ಕೂಡ ಆರ್ಡರ್ ಮಾಡಿರ್ತೀವಿ, ಅದು ಸ್ವಲ್ಪ ಚೆನ್ನಾಗಿಲ್ಲ, ಏನು ಅಷ್ಟು ಚೆನ್ನಾಗಿಲ್ಲ ಅಂದರೆ ಅದನ್ನು ಹೇಗೆ ರಿಟರ್ನ್ ಹಾಕೋದಂತ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಬಂದ್ಬಿಟ್ಟು ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡೆ. ಇವಾಗ ನೀವು ಆರ್ಡರ್ ಮಾಡಿರ್ತೀರಲ್ಲ ಮೀಶೋ ಆ್ಯಪ್ನ ಓಪನ್ ಮಾಡಿ. ಓಕೆ, ಇವಾಗ ನಾನು ಮೀಶೋ ಆ್ಯಪ್ನ ಓಪನ್ ಮಾಡಿದಾಗ ಹೋಮ್ನಲ್ಲಿ ಈ ಥರ ತೋರಿಸುತ್ತೆ. ಇವತ್ತು ಇಲ್ಲಿ ಲಾಸ್ಟು ನಾನು ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನನ್ನ ಆರ್ಡರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಹಾಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಸ್ಟೈಲಿಶ್ ಟ್ರೋಲಿ ವೈರ್ಲೆಸ್ ಬ್ಲೂಟೂತ್ ಇಯರ್ಬಡ್ಸ್ ಹೆಡ್ಫೋನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಯಿತು. ಈ ಥರ ಇದೆಯಲ್ಲ, ಇಲ್ಲಿ ರಿಟರ್ನ್ ಆರ್ ಎಕ್ಸ್ಚೇಂಜ್ ಅವೈಲೇಬಲ್ ಟಿಲ್ 12 ಅಕ್ಟೋಬರ್ ಅಂತ ಇದೆ. ಅದಕ್ಕಾಗಿ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರಾಡಕ್ಟಲ್ಲಿ ಏನಾದರೂ ಪ್ರಾಡಕ್ಟ್ ನಾಟ್ ನೀಡೆಡ್ ಎನಿ ಮೋರ್ ಅಂತ ಇದೆ, ಕ್ವಾಲಿಟಿ ಇಶ್ಯೂ ಮತ್ತು ಸೈಜ್ ಆ್ಯಂಡ್ ಫಿಟ್ ಇಶ್ಯೂ ಮತ್ತು ಡ್ಯಾಮೇಜ್ಡ್ ಆ್ಯಂಡ್ ಯೂಸ್ಡ್ ಪ್ರಾಡಕ್ಟ್, ಐಟಮ್ ಮಿಸ್ಸಿಂಗ್ ಇನ್ ದ ಪ್ಯಾಕೇಜ್, ಡಿಫ್ರೆಂಟ್ ಪ್ರಾಡಕ್ಟ್ ಡೆಲಿವರಿಡ್. ಇದರಲ್ಲಿ ನಿಮಗೆ ಅದು ಏನಾದರೂ ಅದು ಮೊದಲಿನ ಬಗ್ಗೆ ಹೇಳ್ತೀನಿ. ಪ್ರಾಡಕ್ಟ್ ನಾಟೆಡ್ ಎನಿ ಮೋರ್ ಅಂದರೆ ಅದರಲ್ಲಿ ಪ್ರಾಡಕ್ಟಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಮೊದಲಿಂದ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಪ್ರಾಡಕ್ಟ್ನಲ್ಲಿ ಕ್ವಾಲಿಟಿನೇ ಇಲ್ಲ ಅಂದರೆ ಅದು ಕ್ವಾಲಿಟಿ ಇಶ್ಯೂ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ನೀವು ಅದನ್ನು ಅದು ಸೈಜಲ್ಲಿ ಇಶ್ಯೂ ಅಂದರೆ ನಿಮ್ಮ ಕಿವಿಗೆ ಅದು ಚಿಕ್ಕದಾಗ್ತಾ ಇದ್ದರೆ ಅದಕ್ಕಾಗಿ ಇದು ಹೆಡ್ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಾಡಕ್ಟ್ ಏನೇನು ಇರುತ್ತೆ ಅದನ್ನು ನೀವು ಅಲ್ಲಿ ನಿಮ್ಮ ಪ್ರಾಡಕ್ಟಲ್ಲಿ ಏನೇನು ಇದೆ ಅದರ ಬಗ್ಗೆ ಇದನ್ನು ಹಾಕಿ. ಇವಾಗ ನಾನು ಬಂದುಬಿಟ್ಟು ಪ್ರಾಡಕ್ಟ್ ನಾಟ್ ನೀಡೆಡ್ ಎನಿ ಮೋರ್ ಅಂತ ಇದೆ, ಆದರೆ ನಾನು ಕ್ವಾಲಿಟಿ ಇಶ್ಯೂ ಅಂತ ಕೊಡ್ತೀನಿ. ಓಕೆ, ಇವಾಗ ಕ್ವಾಲಿಟಿ ಇಶ್ಯೂ ಅಂತ ಕೊಟ್ಟ ಮೇಲೆ ವಾಟ್ ಈಸ್ ಎ ಇಶ್ಯೂ ವಿತ್ ಕ್ವಾಲಿಟಿ ಅಂತ ಇದೆಯಲ್ಲ, ಪುವರ್ ಕ್ವಾಲಿಟಿ ಆರ್ ಪರ್ಫಾರ್ಮೆನ್ಸ್ ಅಂತ ಇದೆ. ಇಲ್ಲಿ ಇದು ಕ್ಲಿಕ್ ಮಾಡ್ತೀನಿ. ಇವಾಗ ರಿಟರ್ನ್ ಅಂತ ರಿಟರ್ನ್ ಇದೆ, ಅವಾಗ ಅದನ್ನು ಬಿಟ್ಟು ಮತ್ತೆ ಸಬ್ಮಿಟ್ ಮಾಡಿ. ಎಕ್ಸ್ಚೇಂಜ್ ಈಸ್ ನಾಟ್ ಅವೈಲೇಬಲ್ ಫಾರ್ ದಿಸ್ ಪ್ರಾಡಕ್ಟ್ ಫಾರ್ ದ ಸೆಲೆಕ್ಟೆಡ್ ರೀಸನ್, ಯು ಕ್ಯಾನ್ ರಿಟರ್ನ್ ಇಟ್ ಬೈ ಸಮಥಿಂಗ್ ಎಲ್ಸ್ ಆನ್ ಮೀಶೋ. ಇವತ್ತು ಪಿಕಪ್ ವಿಳಾಸ ಎಲ್ಲ ಕೂಡ ಮೊದಲಿನ ಹಾಗೆ ಇದೆ, ರಿಟರ್ನ್ ಅಂತ ಹೊಡ್ತೀನಿ. ಇವಾಗ ಬದಲಾಯಿಸಿ ಅಂದರೆ ಅದು ಬೇಡ, ಇವತ್ತು ರಿಟರ್ನ್ ಇದೆಯಲ್ಲ. ಇವಾಗ ಇಲ್ಲಿ ಸಬ್ಮಿಟ್ ಮಾಡಿ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಈ ಥರ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ಓಕೆ, ಇವಾಗ ನಾನು ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿದ ಮೇಲೆ ಮೀಶೋ ಬ್ಯಾಲೆನ್ಸ್ ಅಂತ ಬರ್ತಿದೆ. UPI, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಂತ ಇದೆ. ಇಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆ. ಗೆಟ್ ರಿಟರ್ನ್ ವಿತಿನ್ 24 hours ಆಫ್ಟರ್ ಪಿಕಪ್ ಅಂತ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ಇದು 24 hours ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, UPIನ ಸೆಲೆಕ್ಟ್ ಮಾಡ್ತೀನಿ. UPI ID ಸೇರಿಸಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈಗ ಮೀಶೋದಿಂದ ಒಂದು OTP ಬರುತ್ತೆ, ಆ OTPನ ಇಲ್ಲಿ ಹಾಕಬೇಕು. ಆಟೋಪೇನ ಕೊಡ್ತೀನಿ ನಾನು. ಓಕೆ, ಇವಾಗ ವೆರಿಫೈ ಮಾಡಿ ಅಂತ ಕೇಳ್ತೆ, ವೆರಿಫೈ ಮಾಡ್ತೀನಿ. ವೆರಿಫೈ ಆದ ನಂತರ ಇಲ್ಲಿ UPI IDನ ಹಾಕ್ತೀನಿ ನೋಡಿ. ಇವಾಗ ನಾನು ಓಕೆ, ನನ್ನ UPI IDನ ನಾನು ಇಲ್ಲಿ ಹಾಕಿದೆ. ಇವಾಗ ವೆರಿಫೈ ಮಾಡಿ ಅಂತ ಇದೆಯಲ್ಲ, ವೆರಿಫೈ ಮಾಡಿ ಮೇಲೆ ಕ್ಲಿಕ್ ಮಾಡೋಣ. ಓಕೆ, UPI ವಿವರಗಳನ್ನು ಯಶಸ್ವಿಯಾಗಿ ಅಪ್ಡೇಟ್ ಮಾಡಲಾಗಿದೆ ಅಂತ ಕೊಡ್ತಾ ಇದೆ. UPIನಲ್ಲಿ ರಿಫಂಡ್ ಪಡೆಯಿರಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿ. ಇವಾಗ ಓಕೆ, ರಿಟರ್ನ್ ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬಂತು. ಸ್ಟೇಟಸ್ ಕೂಡ ಚೆಕ್ ಮಾಡಿ ಅಂತ ಇದೆ. ನಾನು ಈಗ ಹಾಕಿದ್ದೀನಿ, ನಾನು ಚೆಕ್ ಮಾಡಲ್ಲ. ಕೊಳ್ಳುವಿಕೆಯನ್ನು ಮುಂದುವರಿಸಿರಿ ಅಂತ ಬಂದಿದೆ. ಇಲ್ಲಿ ಮುಂದೆ ಇದನ್ನು ಕ್ಲಿಕ್ ಮಾಡಿ. ಇದು ಮೀಶೋ ನಿಮಗೆ ಹೋಮ್ ಪೇಜ್ಗೆ ಕರ್ಕೊಂಡು ಬರುತ್ತೆ. ಇದು ಆದ ಒಂದು 2 ಅಥವಾ 1 ದಿನಗಳಲ್ಲಿ ಆರ್ಡರ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಕೂಡ ಬಂದು ನಿಮ್ಮ ಪ್ರಾಡಕ್ಟ್ನ ತೊಗೊಂಡು ಹೋಗ್ತಾರೆ. ಕೇರ್ಫುಲಿಯಾಗಿ ಅದರಲ್ಲಿ ಏನೇನಿದೆ ಅದನ್ನೆಲ್ಲ ಕೊಟ್ಟು ಕಳಿಸಿ. ಅದಾದ ಒಂದು 2-3 ತಾಸುಗಳಲ್ಲಿ ನಿಮ್ಮ ಅಕೌಂಟಿಗೆ ನೀವು ಕೊಟ್ಟಿರುವಂಥ ಅಮೌಂಟ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್.
ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.